ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 22/3/2026 ಭಾನುವಾರದ ದಿನ. ಇವತ್ತಿನ ದಿನ ಭರಣಿ ನಕ್ಷತ್ರವಿರಲಿದೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನೋಡಿ, ಚಂದ್ರ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಡಿಸಿಷನ್ನ ತೊಗೊಳಕ್ಕೆ ಕಷ್ಟಪಡುವಂಥ ದಿನ. ಅಂದರೆ ಬೆಳಗ್ಗೆ ಅನ್ಕೊತೀರ ಹೊರಗಡೆ ಹೋಗೋಣ ಅಂತ, ಇನ್ನೊಂದು 2 ಅವರ್ ಬಿಟ್ಟು ಬೇಡ ಮನೇಲೇ ಇರೋಣ ಅಂತ ಅಂದ್ಕೊಳ್ಳೋದು, ಅಥವಾ ಯಾರೋ ಒಂದು ವ್ಯಕ್ತಿನ ಮೀಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಆಮೇಲೆ ಅಯ್ಯೋ ಬೇಡ ನಾಳೆ ಮೀಟ್ ಮಾಡೋಣ ಅಂತ ಅಂದ್ಕೊಳ್ಳೋದು, ಪ್ರೋಗ್ರಾಮ್ಗಳನ್ನ ಕ್ಯಾನ್ಸಲ್ ಮಾಡೋದು, ಅಥವಾ ದಿಢೀರಂತೆ ಯಾವುದೋ ಪ್ರೋಗ್ರಾಮ್ಸ್ಗೆ ಹೋಗ್ಬಿಡೋದು. ಈ ರೀತಿ ಕನ್ಫ್ಯೂಷನ್ ಆಗೋ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈಶ್ವರನ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅಥವಾ ಓಂ ನಮಃ ಶಿವಾಯ ಅಂತ ಮಂತ್ರಗಳನ್ನ ಒಂದು 21 ಸತಿ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭ ಆಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 12ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು. ಯಾವ ರೀತಿ ಆದರೆ ಖರ್ಚಾಗಿರ್ಬೋದು, ನಿಮಗೆ ಏನಾದರೂ ಒಂದು ಮನೆಗೆ ಗೆಸ್ಟ್ ಬರೋವಂಥದ್ದು, ಅಥವಾ ಯಾವ್ದಾದ್ರು ಹೊಸ ಐಟಮ್ಸ್ನ ತೊಗೊಳ್ಳೋದು, ಮನೆಗೆ ವಸ್ತುಗಳನ್ನ ತೊಗೊಳ್ಳೋದು ಅಂತ ಅದರಿಂದ ಖರ್ಚಾಗುವಂಥದ್ದು, ಅಥವಾ ಯಾವ್ದಾದ್ರು ಶುಭ ಕಾರ್ಯಗಳು ಮಾಡಬೇಕು ಅಂತ ಖರ್ಚಾಗೋದು, ಒಟ್ಟಿನಲ್ಲಿ ಖರ್ಚಾಗುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದ ಇವತ್ತು ಖರ್ಚಿನಲ್ಲಿ ಸ್ವಲ್ಪ ಕಡಿವಾಣ ಹಾಕೋಬೋದು. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರ ನೋಡಿ ನಿಮ್ಮ 11ರಲ್ಲಿ ಸಂಚಾರ ಮಾಡ್ತಿದ್ದಾನೆ. ತುಂಬ ಉತ್ತಮವಾದ ದಿನ ಆಗಿರುತ್ತೆ. ಇವತ್ತು ಏನು ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಸಕ್ಸಸ್ ನೋಡುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನೀವು ಯಾವ್ದಾರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ತುಂಬ ದಿವಸದಿಂದ ಕೆಲಸಗಳನ್ನ ಪೆಂಡಿಂಗ್ ಇಟ್ಟಿದ್ರೆ ಆ ಕೆಲಸಗಳನ್ನ ಇವತ್ತು ಮಾಡ್ಕೊಳ್ಳಿ. ಇವತ್ತು ಖಂಡಿತವಾಗ್ಲೂ ಎಲ್ಲ ಕೆಲಸಗಳು ಕ್ಲಿಯರ್ ಆಗುತ್ತೆ ನಿಮ್ಮದು. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದನೂ ಕೂಡ ಶುಭ ಆಗುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಇವತ್ತಿನ ದಿವಸ ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡುವಂಥದ್ದು, ಕೆಲಸದ ಬಗ್ಗೆ ಜಾಸ್ತಿ ಫೋಕಸ್ ಮಾಡುವಂಥದ್ದು, ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದ್ಕೊಳ್ಳೋದು, ಅಥವಾ ಏನಾದರೂ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಶುಭವಾದ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊತೀರಾ ಅಂದರೆ, ಶನೀಶ್ವರನ ಧ್ಯಾನ ಮಾಡ್ಕೊಳ್ಳಿ. ಶನಿ ಗ್ರಹದ ಒಂದು ಬೀಜ ಮಂತ್ರನ ಪಠನೆ ಮಾಡ್ಕೊಂಡು ಏನೇ ಕೆಲಸಕ್ಕೆ ಹೋದ್ರೂ ಕೂಡ ಸಕ್ಸಸ್ ಆಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 9ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಅದೃಷ್ಟಕರವಾದ ದಿನ ಇವತ್ತು ನಿಮ್ಗೆ ಆಗಿರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸಕ್ಸಸ್ ಆಗುವಂಥದ್ದು, ಏನು ಕೆಲಸ ಮಾಡಿದ್ರೂ ಕೂಡ ನಿಮ್ಗೆ ಅದೃಷ್ಟನೇ ಬದಲಾಗುವಂಥ ದಿನ ಆಗಿರುತ್ತೆ. ಪ್ರಮುಖವಾದ ಕೆಲಸಗಳನ್ನ ಇವತ್ತಿನ ದಿವಸ ಮಾಡ್ಕೊಳ್ಳಿ. ಯಾವುದೋ ಕೆಲಸಗಳು ತುಂಬ ದಿವಸ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಏನೋ ಒಂದು ಪೆಂಡಿಂಗ್ ವರ್ಕ್ಗಳು ಇಟ್ಟಿದ್ದೀರಿ ಅಂದರೆ ಆ ಕೆಲಸಗಳನ್ನ ಇವತ್ತಿನ ದಿವಸ ಮಾಡ್ಕೊಳ್ಳಿ. ಸೊ ಪರಿಹಾರ ಏನು ಮಾಡ್ಕೊಬೇಕು, ಇನ್ನಷ್ಟು ಅದೃಷ್ಟ ಚೆನ್ನಾಗಿ ಬರಬೇಕು ಅಂದರೆ ಮನೇಲಿರೋ ಹಿರಿಯರದ ಒಂದು ಆಶೀರ್ವಾದ ತೊಗೊಂಡು ಈಚೆ ಹೋಗಿ, ಖಂಡಿತ ಇವತ್ತಿನ ದಿವಸ ಸಕ್ಸಸ್ನ ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಇವತ್ತು 8ರಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅಷ್ಟಮ ಚಂದ್ರ ಆಗಿರ್ತಾನೆ. ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ಕರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ, ಕನ್ಫ್ಯೂಷನ್ ಆಗುವಂಥ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಯಾವುದೇ ಪ್ರಮುಖವಾದ ಕೆಲಸಗಳನ್ನ ಮಾಡದೇ ಇರೋದೇ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ನೀವು ಚಂದ್ರ ಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದ್ರಿಂದ ಇವತ್ತೇನು ನೆಗೆಟಿವಿಟಿ ಕೆಲವೊಂದು ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಸ್ವಲ್ಪ ನೀವು ಪಾರಾಗ್ಬೋದು. ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ 7ನೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. ಮನೇಲಿ ಕಾಲ ಕಳೆಯುವಂಥದ್ದು, ಅಥವಾ ಹೊರಗಡೆ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ಲಿ ಹೋಗುವಂಥದ್ದು, ಅಥವಾ ಕೆಲವು ದೇವಸ್ಥಾನಗಳಿಗೆ ಹೋಗೋದು, ಅಥವಾ ಟ್ರಾವೆಲ್ ಮಾಡುವಂಥದ್ದು, ಇದೆಲ್ಲನೂ ಕೂಡ ಆಗೋ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತು ನೀವು ಈಶ್ವರ ಮತ್ತು ಪಾರ್ವತಿ ಇಬ್ಬರು ಇರುವಂಥ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ನಿಮ್ಮ ಕೆಲಸಗಳಲ್ಲಿ ಸಕ್ಸಸ್ನ ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಚಾಲೆಂಜಿಂಗ್ ಡೇ ಆಗಿರುತ್ತೆ. ಕೆಲವೊಂದು ನಿಮಗೆ ಆಗದೆ ಇರೋವಂಥವ್ರನ್ನ, ಅಥವಾ ನಿಮ್ಮ ಬಗ್ಗೆ ಹಿಂದೆಗಡೆ ಮಾತಾಡ್ಕೊಳ್ಳೋವಂಥ ಕೆಲವು ವಿಚಾರಗಳು ನಿಮ್ಮ ತಲೆಗೆ ಬೀಳುವಂಥ ದಿನ ಆಗಿರುತ್ತೆ. ಇದರಿಂದ ಮನಸ್ಸಿಗೆ ನೋವಾಗುವಂಥದ್ದು, ಏನೋ ಬೇಜಾರು ಮಾಡ್ಕೊಳ್ಳೋವಂಥದ್ದು, ಅದೆಲ್ಲ ಯೋಚನೆ ಮಾಡುವಂಥ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವು ಚಂದ್ರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದು, ಅಥವಾ ಒಂದು 5 ನಿಮಿಷ ಯಾವುದೂ ಇಲ್ದಿರೋ ಒಂದು 10 ನಿಮಿಷ ಕೂತ್ಕೊಂಡು ಒಂದು ಟೈಮ್ ಇಟ್ಕೊಂಡು ಧ್ಯಾನ ಮಾಡ್ಕೊಳ್ಳಿ. ಖಂಡಿತ ಇವತ್ತು ನಿಮಗೆ ಈ ನೆಗೆಟಿವ್ ಥಾಟ್ಸ್ ಬರೋದನ್ನ ಕೂಡ ನೀವು ತಪ್ಪಿಸ್ಕೋಬೋದು. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ಇವತ್ತು ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಮಕ್ಕಳಿಂದ ಒಂದು ಏಳಿಗೆ ಆಗುವಂಥದ್ದು, ಅಥವಾ ಮಕ್ಕಳಿಂದ ಏನಾದರೂ ಖುಷಿ ವಿಚಾರಗಳನ್ನ ಕೇಳುವಂಥ ದಿನ ಆಗಿರುತ್ತೆ. ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುವಂಥದ್ದು, ಅಥವಾ ಪ್ರೇಮಿಗಳಿದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಒಂದು ಬಾಂಡೇಜ್ ಚೆನ್ನಾಗಾಗೋ ದಿನ ಆಗಿರುತ್ತೆ. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ,
ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ಇನ್ನಷ್ಟು ಶುಭ ಸುದ್ದಿಗಳನ್ನ ಕೇಳ್ಬೋದು ನೀವು. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡಿಸ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ವಾಹನ ಯಾವುದಾದ್ರೂ ವಾಹನ ತಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇತ್ತು ಅಂದರೆ ಅದನ್ನು ತಗೊಳ್ಳೋಕ್ಕೆ ಕೂಡ ಶುಭವಾದ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ನಂದೀಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ನಂದಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನೋಡಿ ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಹಾಗಾಗಿ ಸ್ನೇಹಿತರಿಂದ ಆಗಿರ್ಬೋದು, ಅಥವಾ ನಿಮ್ಮ ತಮ್ಮ ತಂಗಿಯಿಂದ ಆಗಿರ್ಬೋದು ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಅಥವಾ ಅವ್ರ ಜೊತೆಲಿ ಬೆರೆಯೋ ಅಂಥದ್ದು, ಅವ್ರ ಜೊತೆ ಕಾಲ ಕಳೆಯುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಎರಡೂ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಇವತ್ತು ಇನ್ನಷ್ಟು ಸಕ್ಸಸ್ನ ನೀವು ನೋಡ್ಬೋದು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ 2ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇವತ್ತಿನ ದಿವಸ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಇವತ್ತೇನಾದರೂ ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಯಾವ್ದಾದ್ರು ಮೀಟಿಂಗ್ಗಳನ್ನ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಶುಭವಾದ ದಿನ ಆಗಿರುತ್ತೆ. ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಶುಭವಾಗುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ನಾಳಿನ ಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.